ನೀವು ಹೇಳಿದ್ರಿ ನಾನು ಒಳ್ಳೆ ಅತ್ತೆ ಆಗಿದ್ದೆ ಹೀರೋಯಿನ್ಗೆ ಅಂತ. ಸೊ ಆ ಹೀರೋಯಿನ್ ಇವತ್ತು ಬಿಗ್ ಬಾಸ್ ಮನೇಲಿ ಇದ್ದಾರೆ. ಕಾವ್ಯ ಅವರು, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಆಲ್ ದ ಬೆಸ್ಟ್ ಹೇಳ್ತೀನಿ. ಒಳ್ಳೆ ಹುಡುಗಿ, ತುಂಬ ಆಸೆಗಳು ಇಟ್ಕೊಂಡಿದ್ದಾಳೆ. ಸೊ ಗೆಲ್ಲಬೇಕು. ಶಿ ವಿಲ್ ಡೂ ಇಟ್. ಶಿ ಇಸ್ ಗುಡ್ ಎಂಟರ್ಟೈನರ್. ಅವಳು ನಮ್ಮ ಸೆಟ್ಟಲ್ಲೇ ಸಖತ್ ತಮಾಷೆ ಮಾಡ್ಕೊಂಡಿರೋಳು. ಐ ಥಿಂಕ್ ಶಿ ವಿಲ್ ಡೂ ಎ ಗುಡ್ ಜಾಬ್. ಹೇಗಿದ್ರು ಕಾವ್ಯ ಅವರು ಸೆಟ್ಟಲ್ಲಿ? ಅವಳು ಹೆಂಗೆ ಅಂದರೆ ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ಕೆಟ್ಟವಳು. ಗಲಾಟೆಗಳಾದರೆ ಕಿರ್ಚಿ ಗಲಾಟೆ ರಂಪಾರಾದಂತಾನೂ ಮಾಡೋಳು. ಕಾಮಾಗಿ ಎಲ್ಲರ ಜೊತೆ ಚೆನ್ನಾಗಿದ್ರೆ ಜಾಲಿಯಾಗಿ ಇರೋಳು. ಅಲ್ಲಿ ಸೆಟ್ಟಲ್ಲಿ ಗಲಾಟೆ ಮಾಡ್ತಿದ್ರ? ಅಂದರೆ ಜಗಳ ಅಂದರೆ ಅವಳೇ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗೋದಲ್ಲ. ಅಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಿತ್ತು. ಅದಾದಾಗ ಅವಳು ಶಿ ಯೂಸ್ ಟು ರೈಸ್ ಹರ್ ವಾಯ್ಸ್. ಇವಾಗ ಕೊತ್ತಲ್ವಾಡಿ ಸಿನಿಮಾ ಮಾಡಿದ್ರು, ಹೋಗಿ ನೋಡಿದ್ರ ಅವ್ರ ಸಿನಿಮಾನ? ಇಲ್ಲ ಕಂದ, ಯಾವ್ದು ಸಿನಿಮಾನು ನಾನು ಹೋಗಿ ಕೋವಿಡ್ ಬಂದಾಗಿಂದ ಥಿಯೇಟರ್ಗೆಲ್ಲ ಹೋಗಿ ನೋಡುವಂಥದ್ದು ಅದೇ. OTT ಬಂದ್ರ ಮೇಲೆ ನೋಡ್ತೀನಿ. ಇವಾಗ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಬಿಗ್ ಬಾಸ್ ನೋಡ್ತೀನಿ. ಬಿಗ್ ಬಾಸ್ ನಾನು ಆಲ್ಮೋಸ್ಟ್ ಆಲ್ ಲ್ಯಾಂಗ್ವೇಜಸ್ ನೋಡ್ತೀನಿ. 19 ಸೀಸನ್ನು ಎಲ್ಲ ಲ್ಯಾಂಗ್ವೇಜಲ್ಲೂ ಅಷ್ಟು ಸೀಸನ್ಸ್ ನೋಡ್ತೀನಿ. ಬಿಕಾಸ್ ಐ ಲವ್ ಬಿಗ್ ಬಾಸ್. ನಾನು ವಾರಸ್ದಾರ ಮಾಡ್ತಿದ್ದಾಗ ನನಗೆ ಬಿಗ್ ಬಾಸ್ಗೆ ಹೋಗೋದಕ್ಕೆ, ನಾನು ಕಿಚ್ಚ ಸುದೀಪ್ ಅವ್ರ ಟೀಮಲ್ಲೇ ಇದ್ದೆ. ವಾರಸ್ದಾರ ಅವರ ಕಿಚ್ಚ ಕ್ರಿಯೇಷನ್ಸ್ ಅವ್ರದ್ದೇನೆ. ಅದು ಮಾಡ್ತಿದ್ದಾಗಲೇ ನನಗೆ ಬಂದಿತ್ತು ಆಫರು. ಬಟ್ ಆ ಟೈಮಲ್ಲಿ ನಾನು ಹೋಗಲಿಲ್ಲ. ಚಿಕ್ಕಮಂಗ್ಳೂರಲ್ಲಿ ಶೂಟಿಂಗ್ ಇತ್ತಲ್ಲ, ಸೊ ಹೋಗಲಿಲ್ಲ. ಬಟ್ ಈಗ ನನಗೆ ಹೋಗೋ ಇಂಟ್ರೆಸ್ಟ್ ಏನಿಲ್ಲ, ಬಟ್ ನೋಡೋ ಇಂಟ್ರೆಸ್ಟ್ ತುಂಬ ಇದೆ. ಬಿಕಾಸ್ ಇಲ್ಲ, ಇರೋದು ಒಂದು ಸ್ವಲ್ಪ ಕಷ್ಟಪಟ್ಟು ಇದೆಲ್ಲ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಹೋಗಿ ಕಷ್ಟ. ಓಕೆ. ಎಂತೆಂಥ ಗಟ್ಟಿ ಇರೋರ ಇಮೇಜೇ ಹಾಳಾಗೋಗಿದೆ. ಸೊ ಐ ಡೋಂಟ್ ಬೇಡ ಅಂತ. ಎಸ್, ನೀವು ಹೇಳಿದ್ರಿ ನಾನು ಒಳ್ಳೆ ಅತ್ತೆ ಆಗಿದ್ದೆ ಹೀರೋಯಿನ್ಗೆ ಅಂತ. ಸೊ ಆ ಹೀರೋಯಿನ್ ಇವತ್ತು ಬಿಗ್ ಬಾಸ್ ಮನೇಲಿ ಇದ್ದಾರೆ. ಕಾವ್ಯ ಅವರು, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಆಲ್ ದ ಬೆಸ್ಟ್ ಹೇಳ್ತೀನಿ. ಒಳ್ಳೆ ಹುಡುಗಿ, ತುಂಬ ಆಸೆಗಳು ಇಟ್ಕೊಂಡಿದ್ದಾಳೆ. ಸೊ ಗೆಲ್ಲಬೇಕು. ಶಿ ವಿಲ್ ಡೂ ಇಟ್. ಶಿ ಇಸ್ ಗುಡ್ ಎಂಟರ್ಟೈನರ್. ಅವಳು ನಮ್ಮ ಸೆಟ್ಟಲ್ಲೇ ಸಖತ್ ತಮಾಷೆ ಮಾಡ್ಕೊಂಡಿರೋಳು. ಐ ಥಿಂಕ್ ಶಿ ವಿಲ್ ಡೂ ಎ ಗುಡ್ ಜಾಬ್. ಹೇಗಿದ್ರು ಕಾವ್ಯ ಅವರು ಸೆಟ್ಟಲ್ಲಿ? ಅವಳು ಹೆಂಗೆ ಅಂದರೆ ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ಕೆಟ್ಟವಳು. ಗಲಾಟೆಗಳಾದರೆ ಕಿರ್ಚಿ ಗಲಾಟೆ ರಂಪಾರಾದಂತಾನೂ ಮಾಡೋಳು. ಕಾಮಾಗಿ ಎಲ್ಲರ ಜೊತೆ ಚೆನ್ನಾಗಿದ್ರೆ ಜಾಲಿಯಾಗಿ ಇರೋಳು. ಅಲ್ಲಿ ಸೆಟ್ಟಲ್ಲಿ ಗಲಾಟೆ ಮಾಡ್ತಿದ್ರ? ಅಂದರೆ ಜಗಳ ಅಂದರೆ ಅವಳೇ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗೋದಲ್ಲ. ಅಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಿತ್ತು. ಅದಾದಾಗ ಅವಳು ಶಿ ಯೂಸ್ ಟು ರೈಸ್ ಹರ್ ವಾಯ್ಸ್. ಇವಾಗ ಕೊತ್ತಲ್ವಾಡಿ ಸಿನಿಮಾ ಮಾಡಿದ್ರು, ಹೋಗಿ ನೋಡಿದ್ರ ಅವ್ರ ಸಿನಿಮಾನ? ಇಲ್ಲ ಕಂದ, ಯಾವ್ದು ಸಿನಿಮಾನು ನಾನು ಹೋಗಿ ಕೋವಿಡ್ ಬಂದಾಗಿಂದ ಥಿಯೇಟರ್ಗೆಲ್ಲ ಹೋಗಿ ನೋಡುವಂಥದ್ದು ಅದೇ. OTT ಬಂದ್ರ ಮೇಲೆ ನೋಡ್ತೀನಿ. ಇವಾಗ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಬಿಗ್ ಬಾಸ್ ನೋಡ್ತೀನಿ. ಬಿಗ್ ಬಾಸ್ ನಾನು ಆಲ್ಮೋಸ್ಟ್ ಆಲ್ ಲ್ಯಾಂಗ್ವೇಜಸ್ ನೋಡ್ತೀನಿ. 19 ಸೀಸನ್ನು ಎಲ್ಲ ಲ್ಯಾಂಗ್ವೇಜಲ್ಲೂ ಅಷ್ಟು ಸೀಸನ್ಸ್ ನೋಡ್ತೀನಿ. ಬಿಕಾಸ್ ಐ ಲವ್ ಬಿಗ್ ಬಾಸ್. ನಾನು ವಾರಸ್ದಾರ ಮಾಡ್ತಿದ್ದಾಗ ನನಗೆ ಬಿಗ್ ಬಾಸ್ಗೆ ಹೋಗೋದಕ್ಕೆ, ನಾನು ಕಿಚ್ಚ ಸುದೀಪ್ ಅವ್ರ ಟೀಮಲ್ಲೇ ಇದ್ದೆ. ವಾರಸ್ದಾರ ಅವರ ಕಿಚ್ಚ ಕ್ರಿಯೇಷನ್ಸ್ ಅವ್ರದ್ದೇನೆ. ಅದು ಮಾಡ್ತಿದ್ದಾಗಲೇ ನನಗೆ ಬಂದಿತ್ತು ಆಫರು. ಬಟ್ ಆ ಟೈಮಲ್ಲಿ ನಾನು ಹೋಗಲಿಲ್ಲ. ಚಿಕ್ಕಮಂಗ್ಳೂರಲ್ಲಿ ಶೂಟಿಂಗ್ ಇತ್ತಲ್ಲ, ಸೊ ಹೋಗಲಿಲ್ಲ. ಬಟ್ ಈಗ ನನಗೆ ಹೋಗೋ ಇಂಟ್ರೆಸ್ಟ್ ಏನಿಲ್ಲ, ಬಟ್ ನೋಡೋ ಇಂಟ್ರೆಸ್ಟ್ ತುಂಬ ಇದೆ. ಬಿಕಾಸ್ ಇಲ್ಲ, ಇರೋದು ಒಂದು ಸ್ವಲ್ಪ ಕಷ್ಟಪಟ್ಟು ಇದೆಲ್ಲ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಹೋಗಿ ಕಷ್ಟ. ಓಕೆ. ಎಂತೆಂಥ ಗಟ್ಟಿ ಇರೋರ ಇಮೇಜೇ ಹಾಳಾಗೋಗಿದೆ. ಸೊ ಐ ಡೋಂಟ್ ಬೇಡ ಅಂತ. ಎಸ್, ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.